ಬೆಂಗಳೂರಲ್ಲಿ ಮಳೆ ಗಾಳಿಗೆ ಬಿದ್ದ ಮರಗಳಿಂದ ತುಂಬಾ ಕಿರಿಕಿರಿ ಉಂಟಾಗ್ತಾ ಇದೆ. ಮರ ಬಿದ್ದು ಈಗಾಗಲೇ 4 ದಿನಗಳು ಕಳೆದರೂ ಕೂಡ ಮರಗಳು ರೆಂಬೆ ಕೊಂಬೆಗಳನ್ನ ಜಿಬಿಎ ಇದುವರೆಗೂ ಕೂಡ ತೆರವುಗೊಳಿಸಿಲ್ಲ. ಹೀಗಾಗಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ರಸ್ತೆಯಲ್ಲಿ ಬುಡ ಸಮೇತ ಕಿತ್ತು ಬಂದಿರೋ ಮರಗಳು ಹಾಗೇ ಇದ್ದಾವೆ ಇದುವರೆಗೂ. ರಾಜ್ಕುಮಾರ್ ರಸ್ತೆಯಲ್ಲಿ ಓಡಾಡೋದಕ್ಕೆ ಜನ ಭಯ ಪಡ್ತಾ ಇದ್ದಾರೆ. ಇನ್ನು ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿ ಈ ರೀತಿ ಪರಿಸ್ಥಿತಿ ಇರೋದು. ಒಂದು ಭಾಗದಿಂದ ಮತ್ತೊಂದು ಕಡೆಗೆ ಈ ಬೃಹತ್ ಮರ ವಾಲಿರೋದನ್ನ ದೃಶ್ಯದಲ್ಲಿ ನೋಡ್ಬೋದು ನೀವು. ಸೊ ಯಾವಾಗ ಈ ಮರ ಬಿದ್ದು ಹೋಗುತ್ತೋ, ಯಾವ ಕ್ಷಣದಲ್ಲಿ ರಸ್ತೆಗೊಳ್ಳುತ್ತೋ ಗೊತ್ತಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ನಟರಾಜ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. 4 ದಿನಗಳಾದರೂ ಕೂಡ ಇನ್ನೂ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮರವನ್ನು ತೆರವು ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ರಾಜಾಜಿನಗರದ ಇಲ್ಲಿ ರಾಜ್ಕುಮಾರ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ಇಲ್ಲಿ ನಿರ್ಲಕ್ಷ್ಯ ನಮಗೆ ಎದ್ದು ಕಾಣ್ತಾ ಇದೆ ಅಂತ ನೋಡೋದಾದ್ರೆ, ರಸ್ತೆಯಲ್ಲೇ ಈ ರೀತಿಯಾದಂಥ ಒಂದು ಬೃಹತ್ ಗಾತ್ರದ ಒಂದು ಮರ ವಾಲಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ನೋಡ್ಬೋದು, ಈ ವಾಲಿರ್ತಕ್ಕಂತಹ ರಸ್ತೆಯಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಬರ್ತಾ ಇವೆ. ಇಲ್ಲಿ ಇರ್ತಕ್ಕಂತಹ ದೊಡ್ಡದಾದಂಥ ಒಂದು ಬೃಹತ್ ಮರ ಬೇರೊಂದು ಮರದ ಒಂದು ಆಸರೆ ಪಡೆದುಕೊಂಡು ಈ ರೀತಿಯಾಗಿ ವಾಲಿರುವುದಂತೂ ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆ ಮರವೂ ಕೂಡ ಅಥವಾ ಈ ಮರ ಕಟ್ಟಿಗೆಗಳು ಎಲ್ಲವೂ ಕೂಡ ಒಣಗಿ ಹೋದರೆ ಈ ಮರ ಕಂಪ್ಲೀಟ್ ಆಗಿ ಬಿದ್ದು ಬೀಳುವಂತಹ ಸಾಧ್ಯತೆ ನಮಗೆ ಕಂಡು ಬರ್ತಾ ಇದೆ. ಈಗಾಗಲೇ ಬೇರು ಸಮೇತ ಸಂಪೂರ್ಣವಾಗಿ ಮರ ಕಿತ್ತು ಬಂದಿರತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಶಕ್ತಿ ಉಳಿದಿಲ್ಲ. ಯಾವ ಸಮಯಕ್ಕೂ ಇಲ್ಲಿ ಬೀಳುವಂತಹ ಸಾಧ್ಯತೆ ನಮಗೆ ಕಂಡು ಬರ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿದಿನ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತಾ ಇವೆ. ಯಾರ ಮೇಲೆ ಬೀಳುತ್ತೋ ಇಲ್ಲೋ ಅಂತ ಇನ್ನೂ ಕೂಡ ಇಲ್ಲಿ ಖಚಿತವಾಗ್ತಿಲ್ಲ. ಯಾಕಂತಂದರೆ ಇಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ಇಲ್ಲಿ ಮರ ವಾಲಿದೆ, ಎಲ್ಲ ಎಲೆಗಳು ಉದುರಿ ಹೋಗ್ತಾ ಇವೆ, ಎಲೆಗಳು ಎಲ್ಲ ಕೊಳೆತು ಹೋಗಿವೆ. ಸೊ ಈ ರೀತಿಯಾದಂತಹ ಸಂದರ್ಭ ಇದ್ದರೂ ಕೂಡ ಜಿಬಿಎ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಸಾಕಷ್ಟು ಪ್ರಯಾಣಿಕರಾಗಿರ್ಬೋದು, ಇಲ್ಲಿ ಸ್ಥಳೀಯ ಅಂಗಡಿಗಳು ಎಲ್ಲರೂ ಕೂಡ ಇಲ್ಲಿ ಭಯಭೀತರಾಗಿ ಇಲ್ಲಿ ಓಡಾಡುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇಷ್ಟು ನಿರ್ಲಕ್ಷ್ಯ ಯಾಕೆ ಜಿಬಿಎ ಮಾಡ್ತಿದೆ ಅನ್ನೋದು ಅವ್ರಿಗೂ ಕೂಡ ಒಂದು ಪ್ರಶ್ನೆ ಆಗಿದೆ. ಆದಷ್ಟು ಬೇಗ ಈ ಜಿಬಿಎ ಅಧಿಕಾರಿಗಳು ಬಂದು ಇಲ್ಲಿ ಒಂದು ತೆರವು ಕಾರ್ಯಾಚರಣೆ ಮಾಡಬೇಕು, ಸಂಚಾರಕ್ಕೆ ಒಂದು ಸುಗಮ ಸಂಚಾರವನ್ನು ಮಾಡಬೇಕು ಅನ್ನೋದು ಸಾರ್ವಜನಿಕರ ಮಾತಾಗಿದೆ. ಆದರೆ ಇಲ್ಲಿ ಸ್ಥಳೀಯರು 4 ದಿನಗಳಿಂದಲೂ ಕೂಡ ಜಿಬಿಎ ಅಧಿಕಾರಿಗಳಿಗೆ, ಅರಣ್ಯ ಸಿಬ್ಬಂದಿಗಳಿಗೆ ಎಲ್ರಿಗೂ ಕೂಡ ಒಂದು ಫೋನ್ ಮುಖಾಂತರ ಕರೆ ಮಾಡಿ ಇಲ್ಲಿ ಮರ ಬಿದ್ದಿದೆ ತೆರವು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಯಾರೂ ಕೂಡ ಇತ್ತ ಕಡೆ ಗಮನ ಹರಿಸಲ್ಲ. ಯಾರ ಮೇಲೆ ಬಿದ್ದರೆ ಏನಾಗುತ್ತೆ ಅನ್ನೋ ಮಾತುಗಳನ್ನು ಆ ರೀತಿಯಾಗಿ ಜಿಬಿಎ ಅಧಿಕಾರಿಗಳು ತಿಳಿದುಕೊಂಡಿದ್ದಾರೋ ಏನು ಅಂತ ಯಾರಿಗೂ ಕೂಡ ಇಲ್ಲಿ ಗೊತ್ತಾಗ್ತಿಲ್ಲ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ನಟರಾಜ್, TV9 ಬೆಂಗಳೂರು.